ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಇರುವೊಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಇದನ್ನು ಬರ್ಮಾಡ್ಕೊಂಡು ಅವರ ಜೀವನದಲ್ಲಿದ್ದಂತಹ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಷ್ಟಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಕೆಲಸ ಕಾರ್ಯಗಳು ನಮಗೆ ಒಂದು ರೀತಿ ಅಡೆತಡೆಗಳು ಆಗ್ತಾ ಇರುತ್ತೆ. ನಮ್ಮ ಕೆಲಸಕ್ಕೆ ಯಾವಾಗ ಜಯ ಸಿಗುತ್ತೆ ಅಥವಾ ನಮ್ಮ ಕಾರ್ಯ ಯಾವಾಗ ಸಿದ್ಧಿ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಒದ್ದಾಟದಲ್ಲಿ ಅವ್ರವ್ರದೇ ಒಂದು ಸಮಸ್ಯೆಯಲ್ಲಿ ಒಳಗಾಗಿರ್ತಾರೆ ಅಂತ ಹೇಳ್ಬೋದು. ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅಥವಾ ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ನ ಕಾಣಬೇಕು ಅಂತಂದರೆ ಯಾವ ಒಂದು ಮಂತ್ರ ಆಗಿರ್ಬೋದು ಅಥವಾ ಯಂತ್ರದ ಮೊರೆ ನಾವು ಹೋಗಬೇಕಾಗತ್ತೆ, ಹೇಗೆ ಮಾಡ್ಕೊಳ್ಳುವಂಥದ್ದು ಸಕ್ಸಸ್ನ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನೀವು ಕೇಳಿದಾಗ ನನಗೊಂದು ಸ್ಟೋರಿ ಜ್ಞಾಪಕ ಬಂದ್ಬಿಡುತ್ತೆ. ಈ ಹನುಮ ಇದಾನಲ್ಲ, ಈ ಹನುಮ ಚಿಕ್ಕವನಿದ್ದಾಗ ತುಂಬ ಅಂದರೆ ತುಂಬ ನಾಟಿ. ಏನು ಈ ಋಷಿಪುಂಗವರು ಇವರು ಮಾಡ್ತಕ್ಕಂತಹ ಯಜ್ಞಗಳು, ಕಳಶದ ವೇದಿಕೆ ಆಗಿರತಕ್ಕಂಥದ್ದು, ಪೂಜಾ ಪರಿಕರಗಳು, ಮಂಗಳ ದ್ರವ್ಯಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕೂಡ ಇಟ್ಟಿರ್ತಾರೋ, ಪಂಚಗವ್ಯ, ಅದಕ್ಕೆ ಸಂಬಂಧಪಟ್ಟ ಪಂಚಾಮೃತ ಪದಾರ್ಥಗಳು ಏನೆಲ್ಲ ಕೂಡ ಇಟ್ಟಿದ್ರೆ ಆ ಮಂಟಪದಲ್ಲಿ ಹೋಗೋದು ಎಲ್ಲ ಕೂಡ ಚೆಲ್ಲಾಪಿಲ್ಲಿ ಮಾಡಿಬಿಡು. ಎಷ್ಟು ಸಲ ಇವನಿಗೆ ಹೇಳಿ ಸಾಕಾಯಿತು ಅಂತೇಳಿ ಬೈತಾರೆ, ಹೊಡಿತಾರೆ, ಅದೇನು ಕೂಡ ಸ್ವಲ್ಪ ಮಟ್ಟಿಗೂ ಕೂಡ ಅದು ಕೇರೆ ಮಾಡಲ್ಲ. ಹಾಗೆ ಈ ಹನುಮ ಅವನ ಸಣ್ಣ ವಯಸ್ಸಿನಲ್ಲಿ ತುಂಬ ತುಂಟ ಸ್ವಾಮಿ ನಮ್ಮ ಮಗ ಅಂತ ಕೆಲವರು ಅಂತಿರ್ತಾರೆ. ಏನು ಅವನು ಹಿಡಿಯೋಕ್ಕೆ ಆಗಲ್ಲ, ಭಾರಿ ಕಷ್ಟ ಕೊಡ್ತಾನೆ ಮನೆಯಲ್ಲಿ, ಏನೇನೋ ಹೊಡೆದಾಗ್ತಾನೆ, ಏನೇನೋ ಮುಡ್ತಿರ್ತಾನೆ ಅಂತ ಕೆಲವರು ಮಕ್ಕಳು ಇರ್ತಾರಲ್ಲ. ಇನ್ನು ಕೆಲವರು ಡಿಸೆಂಟ್ ಇರ್ತಾರೆ, ಅದು ಬೇರೆ. ಈ ರಾಮನಿಗಿಂತೂ ಬಹಳ ದೊಡ್ಡವ ಈ ಹನುಮ. ಆದರೆ ಈ ಸಣ್ಣ ವಯಸ್ಸಿನಲ್ಲಿ ಇವನ ತುಂಟಾಟಗಳಿತ್ತಲ್ಲ, ಇಂತಹ ತುಂಟಾಟಗಳ ಕಂಡು ಬೇಸರ ಎಷ್ಟು ಸಲ ಹೇಳಿ ಸಾಕಾಯಿತು ಈ ಋಷಿಪುಂಗವರಿಗೆ. ಅವರು ಮಾಡ್ತಾ ಇರ್ತಕ್ಕಂಥ ಕುಟೀರಗಳಲ್ಲಿ ಆ ಯಜ್ಞ ಯಾಗಾದಿಗಳೆಲ್ಲ ಧ್ವಂಸ ಮಾಡಾಕ್ತಾನೆ. ಅವನಿಗೆ ಆ ಕಿಟಿಲೆ ಮಾಡೋದು ಅದೊಂದು ಸಂತೋಷ ಅವನಿಗೆ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈ ಋಷಿಗಳೆಲ್ಲ ಸೇರಿ ಅವನಿಗೆ ಒಂದು ಶಾಪವನ್ನು ಕೂಡ ಕೊಡ್ತಾರೆ. ಇವನ ಶಕ್ತಿ ಇವನ ಅರಿವಿಗೆ ಬಾರದು ಹೋಗಲಿ ಅಂತೇಳಿ ಶಾಪ ಕೊಟ್ಟಿರ್ತಾರೆ. ಅದು ಜ್ಞಾಪಕ ಬರೋದು ಯಾವಾಗ ಅಂತಂದ್ರೆ ಅವನು ಹೊಗಳಿದಾಗ ಅಂತೆಲ್ಲ ಕೂಡ ಗೊತ್ತಾಗತ್ತೆ. ಆದರೆ ಈ ಹನುಮಂತ, ನಾನು ಯಾಕೆ ಈ ಕೀಟಲೆ ಮಾಡಿದೆಲ್ಲ ಹೇಳ್ತೀನಿ ಅಂತಂದರೆ, ಯಾವ ವ್ಯಕ್ತಿ ಏನಾದರೂ ಆಗಬಹುದು ಅಂತ. ನಾವು ಎಲ್ಲ ಚೆನ್ನಾಗಿ ಓದಿದ್ರೆ ಮಾತ್ರ ಮಕ್ಕಳು, ಚೆನ್ನಾಗಿ ಓದಿದ್ರೆ ಮಾತ್ರ ಮಕ್ಕಳು ಅಂತ ಅಂದ್ಕೊಂಡು ನೀವೇನೇನೋ ಅವ್ರನ್ನ ಇವನಿಗೆ ಹೋಲಿಕೆ ಮಾಡಿಕೊಂಡು ಮಾತಾಡ್ತಿರ್ತೀರಿ. ಅದು ಅಲ್ಲ, ಅವರ ದಿಶಕ್ತಿ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಕೊಟ್ಟುಬಿಟ್ಟಿರ್ತಾನೆ ಭಗವಂತ. ಆದರೆ ನೀವು ಹೇಗೆ ಸಾಥ್ ಕೊಡ್ತೀರಿ ಆ ಮಗುವಿಗೆ, ವಿದ್ಯೆಯಲ್ಲೋ ಬುದ್ಧಿಯಲ್ಲೋ, ಅವನ ಕ್ರಿಕೆಟಲ್ಲೋ ವಾಲಿಬಾಲಲ್ಲೋ, ಅವನ ಒಂದು ನಾಲೆಡ್ಜಲ್ಲೋ, ಅವನು ಏನು ಅಧಿಕಾರಿ ಆಗಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕಾ, ಅದು ಉದ್ಯೋಗ ಕೊಡೋನಾಗ್ತಾನ ಏನೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ನಿಮಗೆ ಬಹಳ ಸಮಯ ಹಿಡುತ್ತೆ. ಆದರೆ ಇಲ್ಲಿ ಅಂಜನಾದೇವಿಗೆ ಇವನೇನೊಂದೆಲ್ಲ ಪರಿಪೂರ್ಣವಾಗಿ ಗೊತ್ತಿತ್ತು. ಇನ್ನು ಇದನ್ನು ಬಿಟ್ಟು ನಾನು ಹನುಮಂತ ಈ ಸೀತಾನ್ವೇಷಣೆ, ಸೀತೆಯನ್ನು ಹುಡುಕಾಟ ಮಾಡಲಿಕ್ಕೆ ಹುಡ್ಕೊಂಡು ಬರಬೇಕಲ್ಲ, ಯಾರ್ಯಾರು ಹೋಗ್ತೀರಂತ ಅಲ್ಲೇನಾದರೂ ಮಾತಾಡಿಕೊಂಡಾಗ ವಾಲಿ ಆಗಿರಬಹುದು, ಸುಗ್ರೀವ್ ಆಗಿರಬಹುದು, ಜಾಂಬವಂತ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೋಗ್ತೀವಿ, ಬರೋವಂಥ ಶಕ್ತಿ ನಮ್ಮ ಯಾರಲ್ಲೂ ಇಲ್ಲ. ಹನುಮಂತ ನಾನು ಅಷ್ಟೇನೆ ಅಂತ ಅಂದ್ಬಿಡ್ತಾನೆ. ಆಗ ಈತನಿಗೆ ಎಚ್ಚರಿಸಿ ಜಾಂಬವಂತ ಹೇಳ್ತಾನೆ, ಹನುಮ ನಿನ್ನಲ್ಲಿ 10 ಸಲ ಹೋಗಿ ಬರೋಷ್ಟು ಶಕ್ತಿ ಇದೆ ಅಂತ ಹೇಳಿ ಹನುಮನನ್ನು ಹಾಡಿಕೊಂಡಾಡ್ತಾನೆ. ಆ ಕಾರ್ಯ ಸಿದ್ಧಿ ಆಗಲಿಕ್ಕೆ ಹೌದಾ ಅಂತೇಳಿ ಆ ಜಾಂಬವಂತ ನುಡಿದಾಗ ಅಲ್ಲಿ ನಡೆಯುವಂತಹ ವಾಕ್ ಸಮರವನ್ನು ಕೇಳಿಸ್ಕೊಳ್ತಾ ಅದಾದ ನಂತರ ಹನುಮಂತ ಹೋಗ್ತಾನೆ. ಅಲ್ಲಿ ಸೀತೆ ಹತ್ರ ಮಾತಾಡಬೇಕಾದ್ರೆ ಸೀತೆ ಕೇಳ್ತಾಳೆ, ಎಂತಹದ್ದಂತಂದರೆ, ಅಂದರೆ ಈಗ ನನ್ನ ರಾಮ ಬಂದು ಅಂದರೆ ಪುರುಷ ಪ್ರಯತ್ನ ನಡೆದಿದೆಯಾ, ರಾಮನ ಪುರುಷ ಪ್ರಯತ್ನಕ್ಕೆ ಶಿವಾನುಗ್ರಹವಾಗಿದೆಯಾ? ಅಂದರೆ ಯಾವುದಕ್ಕಾದ್ರೂ ನಾವೇನು ಮನುಷ್ಯ ಪುರುಷ ಪ್ರಯತ್ನ ಅಂತಕ್ಕಂಥದ್ದೇ ಅದು. ನಿನ್ನ ಪ್ರಯತ್ನ ನಡೀತಾ ಇರಬೇಕು. ನಿನ್ನ ಪರಿಪೂರ್ಣವಾಗಿರತಕ್ಕಂತಹದ್ದು 99% ಪ್ರಯತ್ನಕ್ಕೆ ಒಂದಷ್ಟು ಗ್ರಾಮ್ ಲೆಕ್ಕ ಶಿವಾನುಗ್ರಹ ಆಯಿತು ಅಂತಂದರೆ ಆ ಕಾರ್ಯ ಸಾಧನೆ ಆಗತ್ತೆ ಅಂತ. ಆಗ ಹನುಮ ಹೀಗೆ ಇದ್ಬಿಡ್ತಾನೆ.
ಅಂಜಲಿಬದ್ಧನಾಗಿ ಈಗ ನೀವು ನಮ್ಮ ಸದ್ಗುರು ಇಟ್ಟಿದ್ದಾರಲ್ಲ, ಶಿವನ ಮೂರ್ತಿ ಈಗ ಇಟ್ಟಿದ್ದಾರಲ್ಲ, ಧ್ಯಾನದಲ್ಲಿರ್ತಕ್ಕಂಥ ಆ ಒಂದು ಮೂರ್ತಿಯನ್ನು ನೋಡ್ತಾ 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 ನೀವು ಒಂದು ಶ್ಲೋಕವನ್ನು, ಇದೀಗ ಹನುಮ ಬರುತ್ತೆ, ಈಗ ಶ್ಲೋಕ ಹೇಳ್ತೀನಿ, ನಾನು ಕೇಳಿಸ್ಕೊಳ್ಳಿ. ನಿಮ್ಮ ಕಾರ್ಯಸಿದ್ಧಿಗಾಗಿ ಈ ಹನುಮನ ಶ್ಲೋಕವನ್ನು ಹೇಳಿಕೊಳ್ತೀನಿ, ಹನುಮಾನ್ ಚಾಲಿಸ ಹೇಳಿಕೊಳ್ತೀನಿ, ಹನುಮನಿಗೆ ಸಂಬಂಧಪಟ್ಟಾಗ ಸ್ತೋತ್ರವನ್ನು ಹೇಳ್ತೀನಿ, ಅಷ್ಟೋತ್ರ ಹೇಳ್ತೀನಿ ಅಂತಂತಂದರೆ ಅಷ್ಟು ಅದ್ಭುತಗಳು ನಡೆದು ಬಿಡ್ತವೆ. ಅಷ್ಟೊಂದು ಖುಷಿ ಇರುತ್ತೆ, ಹನುಮಂತನಿಗೆ ಸಂಬಂಧಪಡ್ತಕ್ಕಂತಹದ್ದು ಇರುತ್ತೆ. ನಾನು ವಾಹನ ಹತ್ತಿದಾಗ ನನಗೊಂದು ಮಂತ್ರ ಜ್ಞಾಪಕ ಬರುತ್ತೆ. ನಿಜ ಹೇಳ್ತೀನಿ, ಈಗ ನೀವು ಕ್ಯಾಮರಾ ಮುಂದಿಟ್ಟಾಗ ಇಲ್ಲಿ ತನಕ ನನಗೆ ಆ ಮಂತ್ರ ಜ್ಞಾಪಕ ಬಂದಿದ್ರೆ ಸರಿ, ಬಂದಿಲ್ಲ. ನನಗೆ ವಾಹನ ಹತ್ತದಾಗ ಮಾತ್ರ ಜ್ಞಾಪಕ ಬರುತ್ತೆ. ಆ ಮಂತ್ರ ಹೇಳಿಯೇ ತೀರುತ್ತೇನೆ, ಅಷ್ಟು ಚೆನ್ನಾಗಿದೆ, ಎಲ್ಲರೂ ಕೇಳಿಸ್ಕೊಳ್ತಾರೆ. ಮತ್ತೆ ಎಲ್ಲೋ ಕೇಳ್ತಾರೆ, ನನಗೆ ಚಾನ್ಸೇ ಇಲ್ಲ, ಬರೋದೇ ಇಲ್ಲ. ವಾಹನ ಹತ್ತಿದ್ರೆ ನನಗೆ ಅದು ಬಂದೇ ಬರುತ್ತೆ. 10 ಸಲ ಅದನ್ನು ಪಠನೆ ಮಾಡ್ತಿರ್ತೀನಿ. ಈಗ ಟ್ರೈ ಮಾಡ್ತಾ ಇದ್ದೀನಿ, ನಿಜ ನನಗೆ ಜ್ಞಾಪಕ ಬರಲಿಲ್ಲ, ಅದು ಬರೋದೇ ಇಲ್ಲ ನನಗದು. ಇದು 10 ಸಲ, ಎಷ್ಟೋ ಸಲ ನಮ್ಮ ಹುಡುಗರು ಚೆಕ್ ಮಾಡಿದ್ದಾರೆ. ವಾಹನ ಹತ್ತಿ ಹೋಗ್ತಿದ್ದಂಗೆ ನನಗೆ ಅದು ಜ್ಞಾಪಕ ಬರುತ್ತೆ. ಇಲ್ಲಿ ಏನು ಪ್ರಯತ್ನ ಪಟ್ಟರು, ಆಮೇಲೆ ಅದು ಎಲ್ಲಿದೆ, ಯಾವ ಪುಸ್ತಕ, ಯಾವ ಸ್ತೋತ್ರ ಎಲ್ಲಿ ಹುಡುಕಿದ್ರು ಸಿಗಲ್ಲ. ನನಗೆ ಒಂದು 28 ವರ್ಷಗಳ ಹಿಂದೆ ಅದು ದೀಕ್ಷಾಬದ್ಧವಾಗಿರ್ತಕ್ಕಂಥ ಮಂತ್ರ, ಅದು ಹುಡುಕುತ್ತೀನಿ. ಈಗಲೂ ಪ್ರಯತ್ನ ಒಂದು ಅಕ್ಷರ ಜ್ಞಾಪಕ ಬಂದ ಸಾಕು ಹೇಳ್ಬೇಕಂತ ಅನಿಸುತ್ತೆ, ಬರ್ತಾ ಇಲ್ಲ, ಯಾಕೋ ಅಂತ ಗೊತ್ತಿಲ್ಲ ಅದು. ಬಟ್ ನನ್ನ ವಾಹನ ತೋಡ್ತೀನೋ ಅಲ್ಲಿ ಇದ್ದಕ್ಕಿದ್ದಂಗೆ ಬರುತ್ತೆ. ಬಹುಶಃ ನಮ್ಮ ಹುಡುಗರು ಯಾರು ರೆಕಾರ್ಡ್ ಮಾಡಿಕೊಂಡ್ರೆ ಅದು ಅವರ ಅನುಕೂಲವಷ್ಟೇ. ಆದರೆ ಈ ಕಾರ್ಯಸಿದ್ಧಿಗಾಗಿ ಈ ಹನುಮಂತನ ಮಂತ್ರ ಯಾರು ಹೇಳ್ಕೊಳ್ತೀರೋ, ಒಟ್ಟಾರೆ ನಿಮಗೆ ಅರ್ಧಕ್ಕೆ ನಿಂತಿದೆಯಲ್ಲ, ಅದೆಲ್ಲ ಕೆಲಸಗಳು ಪರಿಪೂರ್ಣವಾಗುತ್ತೆ. ಈಗ ಸ್ಕ್ರೀನ್ ಮೇಲೆ ನಿಮ್ಮ ಆ ಹನುಮ ಬರ್ತಾನೆ, ಧ್ಯಾನಸ್ಥನಾಗಿರತಕ್ಕಂಥ ಹನುಮ ಬರ್ತಾನೆ. ಈಗ ಆ ಶ್ಲೋಕವನ್ನು ತಾವು ಕೇಳಿಸ್ಕೊಳ್ತಾ ಇದ್ದೀರಿ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯಕರೋ ಭವ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಮತ್ಕಾರ್ಯಂ ಸಾಧಕ ಪ್ರಭೋ. ಸಾಧಿಸ್ಬಿಡ್ತಾನ್ರಿ ಅವ, ನಿಮಗೆ ಸಾಧಿಸಿ ಕೊಡ್ತಾನವ. ಹನುಮಾನ್ ಚಾಲಿಸದ ಬಗ್ಗೆ ಅಂತೂ ಹೇಳ್ತಿರೋದು, ಅದು ಗಂಟೆಗಟ್ಟಲೆ ಮಾತಾಡಬೇಕು. ನೀವೀಗಾಗಲೇ ತಿಳ್ಕೊಂಡಿರ್ತೀರಿ, ಬಹಳಷ್ಟು ಜನ ಅದರ ಬಗ್ಗೆ ತಿಳಿಸ್ತಾ ಬಂದಿದ್ದಾರೆ. ನನ್ನೊಂದು ಉದ್ದೇಶ ಇರುತ್ತೆ, ಯಾರ್ಯಾರು ಎಷ್ಟೆಷ್ಟು ತುಂಬ ತಿಳಿಸಿರ್ತಾರಲ್ಲ ಅದು ಬೇಡ ಅಂತ. ನಾನು ಇನ್ನೇ ವಿಶೇಷ ಕೊಡಬೇಕಲ್ಲ, ಅದು ನಾನೀಗ ಪಂಚಾಯತ ಸ್ತೋತ್ರ ಅಂತ ನಿಮ್ಗೆ ಹೇಳಿರ್ತೀನಿ. ಯಾರೋ ಮೊನ್ನೆ ನಾನು ತುಂಬ ಎಲ್ಲೋ ಹೋಗೋವಾಗ ಕೇಳ್ಕೊಂಡ್ರು, ನನ್ನ ಶತ್ರುಗಳು ಜಾಸ್ತಿ ಇದ್ದಾರೆ ಸ್ವಾಮೀಜಿ, ಏನು ಮಾಡೋದಂತ. ನನಗೆ ಪಂಚಾಯತ ಸ್ತೋತ್ರ ಅದು ಎಲ್ಲಿರುತ್ತೆ, ಹೆಂಗಿರುತ್ತೆ ಕೇಳಿದೆ. ಅಂದರೆ ಅವ್ನು ಕೇಳಿಸ್ಕೊಂಡಿಲ್ಲ, ಅಲ್ಲಿಗೆ ಇನ್ನು ಯಾವುದಾದ್ರು ಕೇಳಿಸ್ಕೊಂಡಿರ್ತಾನೆ. ಆ ಪಂಚಾಯತ ಸ್ತೋತ್ರವನ್ನು ನಾನು ನೀಟಾಗಿ ರೆಕಾರ್ಡ್ ಮಾಡಿ ಕೊಟ್ಟಿದ್ದೇನೆ, ಕೇಳಿಸ್ಕೊಳ್ಳ. ನೀನು ನನಗೆ ಹೇಳಕ್ಕೆ ಬರಲ್ಲ ಅಂದರೆ ಕೇಳಿಸ್ಕೊ ಅಂತ ಹೇಳಿರ್ತೀನಿ ನಾನು. ಅದಿತ್ತು ಅಂತಂದರೆ ನಿಮ್ಮ ಸುತ್ತ 100 ಮೀಟ್ರ್ ಯಾವ ಶತ್ರುನೂ ಬರಲ್ಲ, ಯಾವ ಅಗ್ನಿಯೂ ನಿಮ್ಮನ್ನು ಏನೂ ಮಾಡಲಾರದು. ಯಾವುದೇ ತರಹದ ನೀವು ಕಾಣದ ಮನೆ ಸಿಕ್ಕಾಕೊಂಡಿದ್ರು ಕೂಡ ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಎಲ್ಲ ಸಿಕ್ಕಾಕೊಂಡ್ರೆ ನೀವು ಆಚೆ ಬರ್ತೀರಿ. ಅಂಥ ಶಕ್ತಿ ಒಂದೊಂದು ಮಂತ್ರಕ್ಕೂ ಖಂಡಿತವಾಗಲೂ ಇದೇ ಪ್ರೀತಿ ಬಂಧುಗಳೇ. ಇದು ವಿಜ್ಞಾನ, ಸಂಪೂರ್ಣ ನಾವು ಅರ್ಥ ಮಾಡಿಕೊಂಡ್ರೆ ಒಂದೊಂದು ಮಂತ್ರಕ್ಕೂ ಅಷ್ಟೊಂದು ಜೀವ ಚೈತನ್ಯವಿದೆ ನನ್ನ ಪ್ರೀತಿಯ ಬಂಧುಗಳೇ. ಪುಸ್ತಕದಲ್ಲಿ ಕೆಲವು ಅಕ್ಷರಗಳಿದಾವಲ್ಲ, ಅವೆಲ್ಲ ಓದ್ತಾ 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 ಅದರ ಪ್ರಕಾರ ನಾವು ಅನುಸರಿಸ್ತೀವಿ ಅಂತಂದರೆ ಮಂತ್ರಕ್ಕೂ ಅದರ 10 ಟೈಮ್ ಶಕ್ತಿ ಇದೆ, ಅದರ 10 ಟೈಮ್ ಶಕ್ತಿ ಇದೆ. ಆದರೆ ಆ ಪುಸ್ತಕದಲ್ಲಿದ್ದ ನಮಗೆ ಮಸ್ತಕ ಹೇಗೆ ಬಂತೋ ಹಾಗೆ ಮಂತ್ರ ನಿಮ್ಮ ನಾಲಿಗೆ ನಲಿದಾಡ್ತಾ ಇತ್ತು ಅಂತಂದರೆ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ನನ್ನ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಹನುಮಂತ ಅಂತಂದ್ರೆ ಪವರ್ಫುಲ್ ಅನ್ನುವಂಥದ್ದು ಗೊತ್ತಿತ್ತು, ಆದ್ರೆ ನಿಮ್ಮ ಕಥೆ ಮುಖಾಂತರ ಹನುಮಂತ ಕೂಡ ತುಂಟ ಆಗಿದ್ದ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಕಾರ್ಯ ಸಿದ್ಧಿ ಆಗಬೇಕು ಅಂತಂದ್ರೆ ಯಾವ ಒಂದು ಮಂತ್ರದ ಪಠನೆಯನ್ನು ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಅಥವಾ ಏನೋ ಇನ್ನೇನು ಆಗಬೇಕು ಅರ್ಧದಲ್ಲಿ ಕಟ್ಟಾಗ್ತಾ ಇದೆ ಅಂತಂದ್ರೆ ಗುರುಗಳು ತಿಳಿಸ್ಕೊಟ್ಟಂತಹ ಈ ಮಂತ್ರದ ಪಠನೆಯನ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.